ಮಂಜುನಾಥ್ ಇಪ್ಪತ್ರ ಅವನ ಫೋಟೋನೂ ಇದೆ, ಆ ಮನೆ ಫೋಟೋನೂ ಇದೆ, ದಾಖಲೆ. ಲಿಫ್ಟ್ ಇರಿಗೇಷನ್ ನಲ್ಲಿ ಮಾಡಿಬಿಟ್ಟು ನೇರವಾಗಿ ಆ ಕುಣಗಲ್ಗೆ, ಅಲ್ಲ ರೀ ನಾಗರಾಜಯ್ಯ, ನೀನು ನಮ್ಮ ಹಿರಿಯ ನಾಯಕ, 4 ಸತಿ ಇದ್ಯಾ, ಇನ್ನು ವೈಕೆ ರಾಮಯ್ಯನ ಹೆಸರನ್ನ ಇನ್ನ ಜನ ಮಾತಾಡ್ತಾವ್ರೆ, ಉಚ್ಮಾಸಿಗೌಡ್ರ ಹೆಸರನ್ನ ಇನ್ನ ಮಾತಾಡ್ತಾವ್ರೆ, ನಿನ್ನ ಹೆಸರನ್ನ ಇನ್ನ ಯಾಕೆ ಮಾತಾಡ್ತಾರೆ? ನಿನ್ನ ಮಕ್ಕ ಪ್ರಶ್ನೆ ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ, ಈಗ ಯಾರು ಹೇಳಿದ್ರು ರೇ. ಅಲ್ಲಿ ಕುದುರೆ ಸಾಕುವಂಥದ್ದು 100 ವರ್ಷದಿಂದ ಇದೆ, ಮಹಾರಾಜರ ಕಾಲದಿಂದ ಇದೆ. ಈಗ ಬೆಂಗಳೂರಲ್ಲಿ ತೆಗೆದುಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಆಡ್ತೀನಿ ಅಂತ ಅವರೆಲ್ಲ ಹೇಳ್ಕೊಂಡ್ರು. ಆಡ್ರಪ್ಪ ಅಲ್ಲಿ ಆಡ್ರಿ ಅಂತ. ಏನು ಕುಣಗಲ್ಲವ್ರಿಗೆ ಆಡಿ ಅಂತ ಹೇಳಿದೀವಾ? ಅಲ್ಲಿ ಹೋದ್ರೆ ಒಂದು 2,000 ಜನಕ್ಕೆ ಕೆಲಸ ಸಿಗ್ತದೆ. ಯಾವುದೋ ಒಂದು ಕೆಲಸ, ಅಲ್ಲಿ ಹೋಗೋದು, ಚೀಟಿ ಬರೆಯೋದು, ಮತ್ತೊಂದು. ನೀನು ಆಡ್ತಿದ್ದ, ನೀನೇನು ಆಡಬೇಡ, ನೀನು ಎಲ್ಲಿ ಆಡ್ತಾ ಇದೆಯಾ ಗೊತ್ತು ನಮ್ಗೆ, ಅದೆಲ್ಲ ಲೆಕ್ಕ. ನಿನ್ನ ಜಾಗ, ನೀನೇನು ಆಡು ಅಂತ ನಾನು ಹೇಳೋದಿಲ್ಲ. ಏನೋ ಕುಣಗಲ್ಗೆ ಒಂದು ಹೆಸರು ಬರ್ತದೆ, ಒಂದು ಜಾಗ ಬರ್ತದೆ. ಈ ಬೆಂಗಳೂರಲ್ಲಿ ಇರೋರೆಲ್ಲ ಆಡ್ತಾ ಇದ್ದಾರಾ? ಆ ರೇಸ್ ಕೋರ್ಸ್ ಸುತ್ತಮುತ್ತಲಿರೋರೆಲ್ಲ ಆಡ್ತಾ ಇದ್ದಾರಾ? ವಿಧಾನಸೌಧದ ಪಕ್ಕದಲ್ಲಿರೋರೆಲ್ಲ ಯಾವುದೋ ಊರಿನವರು, ಯಾವುದೋ ದೇಶದವ್ರು ಬಂದವರು, ಚಟ ಇರೋರು ಆಡ್ತಾರೆ. ಈಗ ನಿಮಗೆ ನಮಗೆ ಚಟ ಇರೋರು ನಾವು ಬಾರ್ಗೆ ಹೋಗೋದಿಲ್ವೇನಪ್ಪ? ವೈನ್ ಶಾಪ್ಗೆ ಹೋಗೋದಿಲ್ವೇನೇ? ಹೋಗೋದಿಲ್ವೇ? ಚಟ ಇರೋರು ಅಲ್ಲೆಲ್ಲ ಗೋವಾಗೆ ಇದಕ್ಕೆ ಹೋಗಿ, ಅದೇನದು ಕ್ಯಾಸಿನೋ, ಈ ಕ್ಯಾಸಿನೋ ನಿಮ್ಮ ರಾಮನಗರದವರು ಹೋಯ್ತಾರೆ, ಅಲ್ಲಿ ಇವರು ಹೋಗವ್ರೆ, ಫೋಟೋ ಗಿಟೋ ನೋಡಿದ್ದೀನಿ ನಾನು, ಕ್ಯಾಸಿನೋ ಆಡ್ತಾ ಇರೋದು. ಹಂಗೆ ಚಟ ಇಡೋರು ಹೋಗಿಲ್ಲೆಲ್ಲ ಆಡ್ತಾರೆ. ಅದು ಯಾರು ಆಡ್ತಾರೋ, ದೊಡ್ಡವರು ಆಡ್ತಾರೆ, ಚಿಕ್ಕವ್ರು ಆಡ್ತಾರೆ, ನನಗೆ ಗೊತ್ತಿಲ್ಲ. ಅದು ನಾನು ಹೆಸರು ಹೇಳಕ್ಕೆ ಹೋದರೆ ಪೇಪರ್ ಅದನ್ನೇ ಬರೆದು ಬಿಡ್ತಾರೆ, ನಾನು ಹೇಳಕ್ಕೆ ಹೋಗೋದಿಲ್ಲ. ಸೊ ಹಂಗೆ ಏನೋ ಒಂದು